ವಿಜಯನಗರದಿಂದ ಲಕ್ಷ್ಮೀ ನರಸಿಂಹ ಕೂಡ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹಾಗೆ ಮುತ್ತಪ್ಪ ಕೂಡ ಜಾಯಿನ್ ಆಗಿದ್ದಾರೆ. ಲಕ್ಷ್ಮೀ ನರಸಿಂಹ, ವಿಜಯನಗರದ ಪರಿಸ್ಥಿತಿ ಯಾವ ರೀತಿ ಇದೆ? ಲಿನಶ್ರೀ, ನಿನ್ನೆ ರಾತ್ರಿ ಏನು ಎಡಬಿಡದೆ ಸುರಿದಂತಹ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಬೆಂಗಳೂರು ಜನರು ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ವಿಜಯನಗರದ ಪೈಪ್ಲೈನ್ ರಸ್ತೆ ಫಸ್ಟ್ ಸ್ಟೇಜ್ ಅಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಅವಾಂತರ ಆಗಿರೋದನ್ನ. ಏನು ಬೃಹತ್ ಗಾತ್ರದ ಬೃಹತ್ ಎತ್ತರದ ಮರವೊಂದು ಏನು ಬುಡ ಸಮೇತ ನೆಲಕ್ಕೆ ರಸ್ತೆಗೆ ಉರುಳಿರುವಂತಹ ಪರಿಣಾಮ ಇಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು. ನೀವು ನೋಡ್ತಾ ಇರಬಹುದು ಮರ ಯಾವ ರೀತಿ ಧರೆಗೆ ಉರುಳಿದೆ ಅನ್ನೋದನ್ನ. ನೀವು ಎಡಬದಿಯಲ್ಲಿ ಮತ್ತೆಷ್ಟು ಗಮನಿಸ ಹೋಗೋದಂದ್ರೆ ಈ ಒಂದು ಮರ ಏನಿದೆ ಬೃಹತ್ ಗಾತ್ರದ ಮರ ಏಕಾಏಕಿ ಒಂದು ಮನೆಯ ಮೇಲೆ ಬಿದ್ದಿರುವಂತಹ ಪರಿಣಾಮ ಮನೆಯಲ್ಲಿರ್ತಕ್ಕಂಥ ನಿವಾಸಿಗಳು ಈಗ ಲಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ನೋಡಿ, ನಿನ್ನೆ ಸುಮಾರು 12 ಗಂಟೆ ಕಳೆದ್ರೂ ಬಳಿಕ, ನಿನ್ನೆ ರಾತ್ರಿ ಸುರಿದ ಮಳೆಗೆ ತದನಂತರ 12 ಗಂಟೆ ಕಳೆದ ಬಳಿಕವೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟದ ಮರ ಬಿದ್ದಿದ್ರು ಕೂಡ ಇಲ್ಲಿಗೆ ಯಾವೊಬ್ಬ ಬಿಬಿಎಂಪಿ ಅಧಿಕಾರಿ ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡತಕ್ಕಂಥ ಒಂದು ಕನಿಷ್ಠ ಕೆಲಸಕ್ಕೂ ಕೂಡ ಮುಂದಾಗಿಲ್ಲ. ಹೀಗಾಗಿ ಇನ್ನೂ ಕೂಡ ಏನು ಮನೆಯಲ್ಲಿ ವಾಸ ಇದ್ರು ಸುಮಾರು ಮಂದಿ, ಅದರಲ್ಲಿ ಒಬ್ಬರು ವೃದ್ಧರು ಇನ್ನೂ ಕೂಡ ಮನೆಯಲ್ಲಿಯೇ ಲಾಕ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತದೆ. ಅದಲ್ಲದೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಹೋಗಬಹುದು, ಸುಮಾರು 4 ಬೈಕ್ ಸಂಪೂರ್ಣವಾಗಿ ಜಖಮಾಗಿರ್ತಕ್ಕಂಥ, ಅದಲ್ಲದೆ ಒಂದು ಕಾರ್ ಕೂಡ ಏನು ಭಾಗಶಃ ಜಖಮಾಗಿರ್ತಕ್ಕಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಾ. ನಿನ್ನೆ ಸುರಿದಂತ ಭಾರಿ ಮಳೆಗೆ ಈ ರೀತಿ ಒಂದು ಅವಾಂತರ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಬೃಹತ್ ಗಾತ್ರದ ಮರ ಬಿದ್ದು 12 ಗಂಟೆ ಕಳೆದ ಬಳಿಕವೂ ಕೂಡ ಇಷ್ಟೊಂದು ಸಂಕಷ್ಟವನ್ನ ಇಲ್ಲಿರ್ತಕ್ಕಂಥ ನಿವಾಸಿಗಳು ಮತ್ತು ಈ ಒಂದು ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರುವಂತ ನಿಟ್ಟಿನಲ್ಲಿ ವಾಹನ ಸಂಚಾರ ಕೂಡ ಬಂದ್ ಆಗಿರ್ತಕ್ಕಂಥದ್ದು. ಈಗಾಗಲೇ ನನ್ನ ಜೊತೆ ಒಬ್ಬರು ಮನೆಯವರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ರಾತ್ರಿ ಎಷ್ಟು ಗಂಟೆ ಸುಮಾರಿಗೆ ಒಂದು ಅವಘಡ ನಡೆದಿದ್ದು, ಯಾರಿಗೆ ಮನವಿ ಮಾಡಿ ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂತ? ಸರ್, 6:50ಕ್ಕೆ ಎಕ್ಸಾಕ್ಟ್ ಆಗಿ ಮರ ಬಿತ್ತು. ನಾನು ಅದೇ ರೂಮಲ್ಲಿ ಕೂತಿದ್ದೆ, ಕಾರ್ನರ್ ರೂಮು. ಅಲ್ಲಿಂದ ಮರ ಬಿದ್ದಿದ ತಕ್ಷಣ ನಂಗೆ ಏನಾಯ್ತು ಅಂತ ಗೊತ್ತಿಲ್ಲ. ಜಸ್ಟ್ ಕಿಟಕಿ ಓಪನ್ ಮಾಡಿದೆ, ಫುಲ್ ಮರ ಇತ್ತು. ಆ ಕಡೆಯಿಂದ ಟ್ರೈ ಮಾಡಿದೆ, ಓಡಾಡಕ್ಕಾಗಲಿಲ್ಲ. ಇಮಿಡಿಯೇಟ್ ಆಗಿ ನಾವೇನು ಮಾಡಿದ್ವಿ, ನಾವು ಆಚೆ ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಇವರೆಲ್ಲ ಬಂದು ಅಕ್ಕಪಕ್ಕದ ಮನೆಯವರು ಫೋನ್ ಮಾಡಿದ್ವಿ. ಅವ್ರಿಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ. ನಿಮಗೆ ಗೊತ್ತಲ್ವಾ BBMP ಬೆಸ್ಕಾಮ್ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಒಂಚೂರು ಸ್ವಲ್ಪನೂ ರೆಸ್ಪಾನ್ಸ್ ಇಲ್ಲ. ಆಮೇಲೆ ಮತ್ತೆ ನಾನು ನನ್ನ ಫ್ರೆಂಡ್ಸ್ನೆಲ್ಲ ಕರೆದು ಅವ್ರನ್ನ ಕರೆದು ಇಲ್ಲಿ ವಿಡಿಯೋ ಏನಾಗಿದೆ ನೋಡು ಅಂತ ಹೇಳಿ ನಾವು, ಯಾಕೆಂದ್ರೆ ನಾವು ಆಚೆ ಬರೋಕ್ಕಾಗಲ್ಲ, ಹೆಂಗೆ ಬರಬೇಕು. ಆಮೇಲೆ ಅಲ್ಲಿ ಒಳಗೆ ವಯಸ್ಸಾದವ್ರು ಇದ್ದಾರೆ, ಅವ್ರು ಪ್ಯಾನಿಕ್ ಆದ್ರು ಸ್ವಲ್ಪ. ನಾನು ಅಂದೆ ಏನಾಗಿಲ್ಲ ಬಿಡಿ, ಅದಕ್ಕೆ ಅವ್ರನ್ನ ಆಚೆನೆ ಬರಕ್ ಬಿಡ್ಲಿಲ್ಲ. BBMPಗೆ ಫೋನ್ ಮಾಡಿದ್ರೆ ಬೆಸ್ಕಾಮ್ ಅಂತಾರೆ, ಬೆಸ್ಕಾಮಿಗೆ ಫೋನ್ ಮಾಡಿದ್ರೆ BBMP. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟೆ, ಪೊಲೀಸವ್ರು ಬಂದ್ರು. ಅವರು ಪಾಪ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ಅವರು BBMP ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತಾರೆ. ಈಗಲೂ ಫೋನ್ ಮಾಡಿದೆ, ತಿಂಡಿ ತಿಂತಾ ಇದೀವಿ ಅಂತಾರೆ. MLA ಆಫೀಸ್ ಹತ್ರ ಹೋದೆ ನಮ್ಮ ತಾಯಿ. MLA ಏನಂದ್ರು, ಕೃಷ್ಣಪ್ಪ ಸಿಗ್ತಾನೆ ಇಲ್ಲ, ಕೃಷ್ಣಪ್ಪ ಪತ್ತೆನೇ ಇಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆ, ಏನಕ್ಕೆ ನಾವು ಓಟ್ ಹಾಕ್ಬೇಕು, ಏನಕ್ಕೆ ಓಟ್ ಹಾಕ್ಬೇಕು? ನನ್ನ ಸಿಂಪಲ್ ಕ್ವಶನ್. 14 ಅವರ್ಸ್ ಆಗಿದೆ ಒಂದು ಮರ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀವಿ. ಆ ಸೆಕ್ಯೂರಿಟಿ ಹೇಳ್ದ ನೀವು ವೇಟ್ ಮಾಡ್ಕೊಂಡು ಕೂತ್ಕೊಳ್ಳಿ, ಎಷ್ಟೊತ್ತಿಗೆ ಬರ್ತಾರೋ ನಮಗೆ ಗೊತ್ತಿಲ್ಲ. ಅಂದ್ರೆ ನಾವು ಒಂದು ಜೀವಕ್ಕೆ ಬೆಲೆನೇ ಇಲ್ವಾ? ಒಳಗಡೆ ಸೇರ್ಕೊಂಡಿದ್ದಾರೆ ನಮ್ಮತ್ತೆ. ನಾವು ನಮ್ಮ ನೈಬರ್ ಸಹಾಯದಿಂದ ಕಾಂಪೌಂಡ್ ಹಾರಿ ಈಚೆ ಬಂದಿದ್ದೀನಿ ನಾನು. ಈ ತರ ಸಿಚುವೇಶನ್ ಇದ್ದಾಗ ಹೇಗೆ ಅವರು ರೆಸ್ಪಾಂಡ್ ಮಾಡ್ಬೇಕಲ್ವಾ ಏನಕ್ಕಾದ್ರು? ಏಜ್ ಆಗಿರೋರು ಒಳಗಡೆ ಸೇರ್ಕೊಂಡು. ಒಟ್ಟಾರೆ ಏನಿರ್ತಕ್ಕಂಥ ಸ್ಥಳೀಯ ಶಾಸಕರು ಕೃಷ್ಣಪ್ಪ ಆಗಿರ್ಬೋದು, ಮತ್ತೆ BBMP ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಇವರೆಲ್ಲರ ಒಂದು ನಿರ್ಲಕ್ಷ್ಯದ ಪರಿಣಾಮ, ಇವರೆಲ್ಲರ ಒಂದು ಸಮನ್ವಯತೆ ಕೊರತೆಯ ಪರಿಣಾಮ 14 ಗಂಟೆ ಕಳೆದ್ರೂ ಕೂಡ ಇನ್ನೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟದ ಮರವನ್ನ ಕಿಂಚಿತ್ತು ಪರಿಶೀಲನೆ ಮಾಡತಕ್ಕಂಥ ಕೆಲಸಕ್ಕೆ ಮುಂದಾಗಿಲ್ಲ. ಇನ್ನೂ ಕೂಡ ಇದನ್ನು ಯಾವಾಗ ತೆರವು ಮಾಡ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟನೆ ಕೂಡ ಅವರಿಂದ ಬರ್ತಾ ಇಲ್ಲ. ಹೀಗಾಗಿ ಇಲ್ಲಿರ್ತಕ್ಕಂಥ ಜನಸಾಮಾನ್ಯ ಸುಮಾರು 10 ರಿಂದ 15 ಕುಟುಂಬಗಳು ಸಂಕಷ್ಟವನ್ನು ಅನುಭವಿಸಿ, ಅದರಲ್ಲೂ ಕೂಡ ಒಂದು ಮನೆಯಲ್ಲಿ ಇನ್ನೂ ಕೂಡ ಒಬ್ಬ ವೃದ್ಧರು ಲಾಕ್ ಆಗಿದ್ದಾರೆ, ಈಚೆ ಬರೋಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇಲ್ಲಿದೆ. ನಿಮಗೆ ಮತ್ತೆ ತೋರಿಸ್ತಾ ಹೋಗ್ತೀನಿ ನೋಡಿ ಯಾವ ರೀತಿ ಪರಿಸ್ಥಿತಿ ಇಲ್ಲಿ ಅಪಾಯಕಾರಿ ಇದ್ರೂ ಕೂಡ ಇನ್ನೂ ಕೂಡ ಅಧಿಕಾರಿಗಳು ಕಿಂಚಿಷ್ಟು ಮಾನವೀಯತೆ ಇಲ್ಲದ ರೀತಿಯಲ್ಲಿ ನಡೆದುಕೊಳ್ತಾ ಇರೋದು ನಿಜಕ್ಕೂ ಕೂಡ ದುರದೃಷ್ಟಕರ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಕಾರ್ ಯಾವ ರೀತಿ ಜಖಮಾಗಿದೆ ಅಂತಕ್ಕಂಥದ್ದು. ನೋಡಿ, ಮನೆಯಿಂದ ಈಚೆಗೆ ಬರಕ್ಕೆ ಆಗದೇ ಇರೋ ರೀತಿ ಬೃಹತ್ ಗಾತ್ರದ ಮರ ಬಿದ್ದಿದೆ. ಇದನ್ನ ಸ್ಥಳೀಯರು ತೆರವು ಮಾಡಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದನ್ನ BBMP ತೆರವು ಮಾಡಬೇಕು. ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಇಲ್ಲಿ ಇರ್ತಕ್ಕಂಥ ಅರಣ್ಯ ಇಲಾಖೆ ಇದಕ್ಕೆ ಬಂದು ಪರ್ಮಿಷನ್ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರೋದ್ರಿಂದ ಸ್ಥಳೀಯರು ಕಂಗಾಲಾಗಿರ್ತಕ್ಕಂಥದ್ದು. ಲೀನಶ್ರೀ. ಓಕೆ ಸಂಜಯ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.